ದೇಶದ ಕ್ಯಾಮರಾ ಮಾತಾಡ್ತಾರ ಕಳೆದ ದೊಡ್ಡ ಘಟನೆ ಕೂಡ ಆಯ್ತು. ಸೊ ಅದರ 4 ದಿವಸದ ಅವಶ್ಯಕತೆ ಇರ್ತಂತ ಪ್ರಿಯಾಂಕಾ ಖರ್ಗೆ ಹೇಳಿರ್ತಕ್ಕಂಥ ಸರ್ ಅವ್ರು ದೇಶಭಕ್ತಿ ಬಗ್ಗೆ ಮಾತಾಡ್ತಾರ ಬಿಡ್ಬೋದಾಗಿತ್ತು ಕಮರ್ಷಿಯಲ್ ಸಲುವಾಗಿ ಈ ರೀತಿ ಮಾಡಿದಾರೆ ಅಂತ ಹೇಳ್ತಾರೆ ಸರ್. ನಾನು ಒಂದು ಮಾತು ಹೇಳ, BJPಯವರಿಗೆ ಯಾವ ನೈತಿಕ ಹಕ್ಕೈತೆ? ಅವರು ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ನಾನು ಇವತ್ತು ಕೇಳ್ತೀನಿ, BJP ಲೀಡ್ರ್ ಎಲ್ಲರೂ ಅದಾರಲ್ಲ, ಅವ್ರ ಅಡ್ರೆಸ್ ತಗೋರಿ ಅಷ್ಟ್ರದ್ದು. ಅವ್ರ ಮಕ್ಕಳನ್ನ ಎಲ್ಲರೂ ಬೀದಿಗೆ ನಿಂದಿಸ್ಕಾಸಿ ಹೋರಾಟ ಮಾಡಕತ್ತಾರ ನೋಡ್ರಿ. ಬಡವ್ರ ಮಕ್ಕಳು ಹೋರಾಟ ಮಾಡಕತ್ತಾರ, ಬಡವ್ರ ಮಕ್ಕಳು ಸಾಯಕತ್ತಾರ, ಬಡವ್ರ ಮಕ್ಕಳು ಇವತ್ತು ಕೊಲೆಗಳಾಗಂಥದ್ದು, ಆಕ್ಸಿಡೆಂಟ್ನಾಗ ಸಾಯೋಂಥದ್ದು ಆಗ್ತಾಯಿದೆ. ಇವ್ರ ಮಕ್ಕಳು ಎಲ್ಲೋದ್ರು ಹೇಳ್ರಿ? ಇವ್ರ ಮಕ್ಕಳೆಲ್ಲ ಫಾರಿನ್ದಾಗ ಓದ್ತಾ ಇದ್ದಾರೆ. ಇವತ್ತು ಬೀದಿಗೆ ನಮ್ಮ ಬಡವ್ರ ಮಕ್ಕಳನ್ನು ತಂದು ಕಾಸಿ ನಿಲ್ಸಂಥ ಕೆಲಸ ಮಾಡಕತ್ತಾರ. ನಾನು ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಹೋರಾಟ ನಿಮ್ಮ ಮಕ್ಕಳ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋರಾಟಕ್ಕೆ ಬರ್ರಿ, ಗೊತ್ತಾಗುತ್ತೆ ಏನಂತ. ಅದ್ರ ಜೊತೆಗೆ ಮ್ಯಾಚಿನ ಬಗ್ಗೆನೂ ಹೇಳ್ತಿದ್ದೀನಿ. ಮ್ಯಾಚಿಗೆ ಇವರು ಬರೀ ಅದನ್ನು ಚುನಾವಣೆಗೆ ಹಿಂದುತ್ವಕ್ಕೆ ಜನರ ಮನಸ್ಸು ಕೆಡ್ಸೋಕ್ಕೆ ಮಾತ್ರ ಅದನ್ನ ಇಟ್ಕೊಂಡಾರ ಮ್ಯಾಚು. ನೋಡ್ರಿ, ನಿಮಗೆ ದೇಶಾಭಿಮಾನ ಜನರ ಬಡವರ ಬಗ್ಗೆ ನಾನು ಅದಕ್ಕೆ ಇವತ್ತು ಭಾಷಣದಾಗ ಇವನ್ನೊಮ್ಮೆ ನಿಮ್ಮಲ್ಲಿ ಪ್ರಸ್ತಾಪಿಸ್ತೀನಿ. ಇವತ್ತು ಈ ದೇಶದೊಳಗೆ ಅಭಿವೃದ್ಧಿ ಚರ್ಚೆ ಆಗಬೇಕು, ಧರ್ಮದ ಬಗ್ಗೆ ಚರ್ಚೆ ಆಗತ್ತಿದೆ, ಜಾತಿಗಳ ಬಗ್ಗೆ ಚರ್ಚೆ ಆಗತ್ತೈತೆ. ನಾನು ಕೇಳ್ತೀನಿ, ದುಬೈದೊಳಗೆ 60-70% ಜನಸಂಖ್ಯೆ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿ ಬೇರೆ 15-20% ಬೇರೆ ಜಾತಿಯವರು ಅದಾರೆ. ಅಲ್ಲೇ ಇಸ್ಲಾಂದವ್ರ ಬಗ್ಗೆ ಚರ್ಚೆ ಆಗಲ್ಲ, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗುತ್ತೆ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗುತ್ತೆ. ಇವತ್ತು ಮರುಭೂಮಿ ಒಳಗೆ ಬಂಗಾರದ ಹೊಗೆ ಆಯಾಕತ್ತೈತಿ. ಬೈರಿನ್, ಅಮೇರಿಕಾ, ಅಲ್ಲಿ ಕ್ರಿಶ್ಚಿಯನ್ಸ್ ಮೇಜರ್ ಇರೋಂಥದ್ದು. ಅಲ್ಲಿ ಯಾಕೆ ಧರ್ಮದ ಬಗ್ಗೆ ಚರ್ಚೆ ಆಗತ್ತಿಲ್ಲ? ಧರ್ಮದ ಬಗ್ಗೆ ಚರ್ಚೆ ಆದ್ರೆ ಅಧೋಗತಿಗೂ ಹೇಳ್ತೀವಿ. ಇವತ್ತು ಧರ್ಮದ ಬಗ್ಗೆ ಚರ್ಚೆಯಾಗೆ ಪಾಕಿಸ್ತಾನ ಪರಿಸ್ಥಿತಿ ಎಲ್ಲೈತೆ, ಬಾಂಗ್ಲಾದೇಶದ ಪರಿಸ್ಥಿತಿ ಎಲ್ಲೈತೆ? ಇಲ್ಲರಿ, ಇಂಥ ಚರ್ಚೆ ಆಗಕತ್ತೈತೆ. ನೀವು ಅದನ್ನು ಚರ್ಚೆ ಮಾಡಿಬಿಡಿ. ನಾನು ಮಾಧ್ಯಮದ ಮಿತ್ರ ಗೆಳೆಯರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ನೀವೆಲ್ಲ ಬುದ್ಧಿವಂತರಿದ್ದೀರಿ, ನೀವು ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರಿದ್ದೀರಿ. ಇದನ್ನು ಅವರಿಗೆ ಪ್ರಶ್ನೆ ಕೇಳಿ ಅವ್ರನ್ನ ಧರ್ಮದ ಬಗ್ಗೆ ಜಾತಿ ಬಗ್ಗೆ ಚರ್ಚೆ ಮಾಡಿಸೋದನ್ನು ಬಿಡಿಸಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಕೆ ಹಚ್ಚಿ ಸರ್. ಮಧ್ಯೆ ಏನೇ ಇರಂಗಿಲ್ಲ. 27ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ, ಅಕ್ಟೋಬರ್ 7ರವರೆಗೂ ಸಮೀಕ್ಷೆ ಆಗುತ್ತೆ. ಡಿಸೆಂಬರ್ ಅಂತ್ಯ ಅನ್ನೋದ್ರಾಗ ವರದಿ ಕೊಡ್ತಾರೆ. ಆ ಡಿಸೆಂಬರ್ ಅಂತ್ಯದ ವರದಿ ತೊಗೊಂಡ್ಮೇಲೆ ಅದನ್ನು ಜಾರಿ ಮಾಡಲಿಕ್ಕೆ ಏನೇನು ಮಾಡಬೇಕಾಗಿದೆ ಅದ್ರ ಬಗ್ಗೆ ಮುಂದಿನ ಚರ್ಚೆಗಳು ಸ್ಟಾರ್ಟ್ ಆಗ್ತವೆ. ಇಲ್ಲ, ಅದಕ್ಕೆ ನಾವು ದಸರಾ ರಜಾ ತೊಗೊಳೋರು ಅದ್ರ ಬಗ್ಗೆ ನಾನು ಈ ಸದ್ಯ ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. 27ನೇ ತಾರೀಕಿಂದ ಪ್ರಾರಂಭ ಮಾಡ್ತಾರೆ.